ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೊತ್ತನೂರು ದಿಣ್ಣೆ ಗ್ರಾಮದ ಪ್ರಸಿದ್ಧ ಶ್ರೀ ಗಣೇಶ ದೇವಸ್ಥಾನದಲ್ಲಿ ಹೈ ವೋಲ್ಟೇಜ್ ರಾಜಕೀಯ ಹಾಗೂ ಧಾರ್ಮಿಕ ಚಟುವಟಿಕೆಗೆ ಸಾಕ್ಷಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಪರಮೋಚ್ಚ ಚುನಾಯಿತ ಪ್ರಧಾನಿಯಾಗಿ ಯಶಸ್ವಿಯಾಗಿ 12 ವರ್ಷಗಳ ಸುಸ್ಥಿರ ಆಡಳಿತ ಪೂರೈಸಿ ಐತಿಹಾಸಿಕ ಮಲ್ಲಿಗಲನ್ನ ಸ್ಥಾಪಿಸಿದ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪ ಹಾಗೂ ಹಿರಿಯ ಬಿಜೆಪಿ ಮುಖಂಡರಾದ ಟಿ ನಾರಾಯಣ್ ಅವರ ಜಂಟಿ ನೇತೃತ್ವದಲ್ಲಿ ಪ್ರಧಾನಿ ಮೋದಿ ಹೆಸರಿನಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ದೇವಸ್ಥಾನದ ಮಹಾಮಂಗಳಾರತಿ ನೆರವೇರಿದ ಬೆನ್ನಲ್ಲೇ ಒಗ್ಗಟ್ಟುಗೂಡಿ ನೂರಾರು ಬಿಜೆಪಿ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಸಾರ್ವಜನಿಕರಿಗೆ ಸಿಹಿಯನ್ನ ಹಂಚಿ ಭರ್ಜರಿಯಾಗಿ ಸಂಭ್ರಮಾಚರಣೆಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಎಂ ಕೃಷ್ಣಪ್ಪ ಮುಂಬರುವ ಬಿಬಿಎಂಪಿ ಚುನಾವಣೆಗೆ ಖಡಕ್ ತಂತ್ರಗಾರಿಕೆ ಬಿಚ್ಚಿಟ್ಟಿದ್ರು. ಇನ್ನು ಮೋದಿ ಸರ್ಕಾರದ 12 ವರ್ಷಗಳ ಜನಪರ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸಿ ಮುಂಬರುವ ಪಾಲಿಕೆ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಶ್ರಮವಹಿಸಿ ದುಡಿಯುವ ಮೂಲಕ ಬೆಂಗಳೂರಿನಲ್ಲಿ ಮಗದೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ವಿಜಯ ಪತಾಕೆಯನ್ನ ಹಾರಿಸಬೇಕು ಎಂದು ಕರೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಅಂಜನಾಪುರ ವಾರ್ಡ್ ಮಾಜಿ ಕಾರ್ಪೊರೇಟರ್ ಸೋಮಣ್ಣ ಹಾಗೂ ಮಂಡಲ ಯುವ ಮೋರ್ಚಾ ಅಧ್ಯಕ್ಷ ಹೇಮಂತ್ ಯಾದವ್ ಸೇರಿದಂತೆ ನೂರಾರು ಮುಖಂಡರು ಭಾಗವಹಿಸಿದರು. ನರೇಂದ್ರ ಮೋದಿ ಅವರ 12ನೇ ವರ್ಷದ ಕಾರ್ಯಕ್ರಮ ನಿರಂತರವಾಗಿ ಈ ತಿಂಗಳೆಲ್ಲ ನಡೆಯುವಂಥದಕ್ಕೆ ಎಲ್ಲ ಕಡೆ ಏರ್ಪಾಡನ್ನ ಮಾಡ್ತಾರೆ. ಇವತ್ತೇನು 12 ವರ್ಷ ತುಂಬಿದೆ, ಎಲ್ಲ ಪ್ರಧಾನಮಂತ್ರಿಗಳನ್ನ ಓವರ್ಟೇಕ್ ಹೊಡೆದು 12 ವರ್ಷ ಸಾಧನೆ ಜೊತೆಯಲ್ಲಿ ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತ ದೇಶವನ್ನ ಅತಿ ಹೆಚ್ಚು ಎತ್ತರಕ್ಕೆ ಬೆಳೆಸಿರುವಂತಹ ಕೀರ್ತಿ ನಮ್ಮ ಪ್ರಧಾನಮಂತ್ರಿಗಳಿಗೆ ಅಂತ ಹೇಳೋದಕ್ಕೆ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಪ್ರಧಾನಮಂತ್ರಿಗಳಿಗೆ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ. ಇವತ್ತು ಪಶ್ಚಿಮ ಬಂಗಾಳವನ್ನ ಹೇಗೆ ಗೆದ್ದಿದ್ದಾರೆ, ನೆಕ್ಸ್ಟು ಏನು ಪಂಜಾಬ್ ಇವೆಲ್ಲ ಕಡೆನೂ ಜಯಬೇರಿಯನ್ನ ಬಾರಿಸ್ತಾ ಇವತ್ತಿನ ದಿನ ಪಾರ್ಲಿಮೆಂಟ್ ಅಲ್ಲಿ ಏನು ಬಯಲೂರಾಗಿತ್ತು ನಮ್ಮ ಬಿಲ್ಲು ಕ್ಷೇತ್ರ ವಿಂಗಡಣೆ, ಅದು ಇನ್ನು ಮೇಲೆ 100ಕ್ಕೆ 100 1 ನೇಷನ್ 1 ಎಲೆಕ್ಷನ್ ತೀರ್ಮಾನ ಅಂತೂ 100ಕ್ಕೆ 100 ಒಂದೇ ಆಗತ್ತೆ. ಅದಕ್ಕೆ ಎಲ್ಲರೂ ಬಹಳ ಅತ್ಯುತ್ತಮವಾಗಿ ಎಲ್ಲ ವಿರೋಧ ಪಕ್ಷದವರು ಯಾರ್ಯಾರು ತಮಿಳುನಾಡವರು ಬೇಡ ಅಂದ್ರೆ DMK ಅವರು ಓಕೆ ಮಾಡಿದ್ದಾರೆ. ಈಗ TMC ಬೋರ್ಡ್ಗೆ ಎಲ್ಲ ಅದು ಸೇರಿದೆ. ಸೊ ಆ ಬಿಲ್ಲು ಪಾಸ್ ಆದ್ಮೇಲೆ ಕ್ಷೇತ್ರ ವಿಂಗಡಣೆ ಆಗಿ ಎಲ್ಲರಿಗೂ ಒಳ್ಳೆ ರೀತಿಯ ಅವಕಾಶಗಳು ಸಿಗುವಂಥದ್ದು ಜಾಸ್ತಿ ಇದೆ. ಅದರಲ್ಲಂತೂ ನನಗೆ ಬಹಳ ಆನಂದ. ನನ್ನ ಕ್ಷೇತ್ರ ಡಿವೈಡ್ ಆದ್ರೆ ಅಕ್ಕಪಕ್ಕ ಸೇರಿದ 5 ಕ್ಷೇತ್ರ MLA ಕ್ಷೇತ್ರ ಆಗುತ್ತೆ. ಅದು ಅಲ್ಲಿ ಎಲ್ಲಿಲ್ಲದಂತ ಉತ್ಸಾಹಕಾರಿ. ಆದ್ರೂ ಅದು ಯಾವತ್ತಾಗತ್ತೆ ಅನ್ನೋದಕ್ಕಿಂತ ಜಾಸ್ತಿ ನಾವು ನಿತ್ಯ 5 ಕ್ಷೇತ್ರ ನಾನು ಸೇರುವಂತ ಜಾಗದಲ್ಲಿ ಬೆಳಗಿನಿಂದ ಸಂಜೆವರೆಗೂ ಒಂದಲ್ಲ ಒಂದು ಕಾರ್ಯಕ್ರಮ ಹಾಕೊಂಡು ಇವತ್ತು ನಾವು ಪ್ರಧಾನಮಂತ್ರಿಗಳಿಗೆ ನಾನು ಅರ್ಚನೆಯನ್ನ ಮಾಡಿದ